ಎಲ್ಲ ಮಂಜುಕೋಡಿಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆ ಏನಾಗಿದೆ ನೋಡೋಣ ಬನ್ನಿ. ಶಾರದಾ ಅಜ್ಜಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಈ ಕಡೆ ಸಂಗೀತ ಭೂಮಿ ಇಬ್ರು ಬಂದ್ಬಿಟ್ಟು ಅವ್ರು ಹಾಕೊಂಡ್ ಬಂದಿರಲ್ಲ ನೆಕ್ಲೆಸ್ ಸೆಟ್, ಅದನ್ನ ತಗೊಂಡ್ ಬಂದು ರಾಧನ್ ಕೊಡಕ್ ಹೋಗ್ತಾರೆ. ಕೊಡಕ್ ಹೋದಾಗ ರಾಧಾ ಯಾಕಕ್ಕ ಇದೆಲ್ಲ ಅಂತಾರೆ. ರಾಧಾ ನೀನ್ ಹಾಕೊಂಡ್ ಬಂದಾಗ ನೀನ್ ಬಹಳ ಇಷ್ಟಪಟ್ಟೆ ಅಂತ ಗೊತ್ತು, ಹಾಗಾಗಿ ಸೆಟ್ ನ ಕೊಡ್ತಾ ಇದೀನಿ. ಅದಕ್ಕೆ ರಾಧಾ ಅಂತಾಳ, ಅಕ್ಕ ನಾವ್ ಇದನ್ನ ಹಾಕೊಳ್ಳೋ ಯೋಗ್ಯತೆ ನಮ್ಗಿಲ್ಲಕ್ಕ, ಬೇಡ. ಯಾಕಮ್ಮ ಹಂಗಂತೀಯ? ನೀನು ನನ್ನ ತಂಗಿ ಇದ್ದಾಗೆ. ನನ್ಗೆ ನಮ್ಮಮ್ಮ ಮಾಡಿಸ್ಕೊಟ್ಟೊಡ್ವೆ, ನಮ್ಮ ಯಜಮಾನ್ರು ಮಾಡಿಸ್ಕೊಟ್ಟೊಡ್ವೆ ಬೇಕಾದಷ್ಟಿದೆ. ಇದೇನು ನನಗೇನು ದೊಡ್ಡದಲ್ಲ, ತಗೋ, ಪ್ರೀತಿಯಿಂದ ಕೊಡ್ತಾ ಇದ್ದೀನಿ. ಅದಕ್ಕೆ ಕೇಶವ್ ಇದ್ದನು, ಅದಕ್ಕೆ ನಿನ್ ಪ್ರೀತಿ ಹೊಂದಿದ್ರೆ ಸಾಕು, ನಮ್ಗೆ ಇದೆಲ್ಲ ಬೇಡ, ಅದಕ್ಕೆ ದುಬಾರಿ. ಅದಕ್ಕೆ ರಾಧನು ಕೂಡ ಒಪ್ಪೋದಿಲ್ಲ. ಅದಕ್ಕೆ ಸಂಗೀತ ಇದ್ದವರು, ಇಲ್ಲಮ್ಮ ನೀನ್ ತಗೊಳ್ಳೇಬೇಕು, ನೀನು ಗೊತ್ತಾಯ್ತಾ, ನಾನು ಪ್ರೀತಿಯಿಂದ ಕೊಡ್ತಾ ಇದ್ದೀನಿ. ನೋಡು, ನೀನ್ ಕೆಲವೊಂದು ಒಡವೆಗಳನ್ನ ಫೋನಲ್ಲಿ ನೋಡ್ಬಿಟ್ಟು ನನಗೆ ಕಳ್ಸ್ಕೊಡು, ಯಾವ್ದಿಷ್ಟ ಅಂತ ಹೇಳಿ ನಿನ್ ಭಾವನೆಗೆ ತಗ್ಸ್ಕೊಡ್ತೀನಿ ಅಂತ ಹೇಳ್ತಾಳೆ. ಅಕ್ಕ ನಿಮ್ಗೆ ಅಷ್ಟೆಲ್ಲ ನೋವು ಕೊಟ್ಟೆ, ಆದ್ರೂ ನಾನು ಇಷ್ಟು ಪ್ರೀತಿಯಿಂದ ಅಲಂಗಿಸ್ಕೊಳ್ತಿರಲ್ಲಕ್ಕ, ಬಿಡು ರಾಧಾ, ಹಾಗೆಲ್ಲ ಯಾಕೆ ಅನ್ಕೊಳ್ತೀಯ. ಈ ಕಡೆ ಅಜ್ಜಿ ತಂಬುಳಿ ಮಾಡಕ್ ಹೇಳ್ತಿರ್ತಾಳ. ಅಜ್ಜಿ ಹೇಳ್ದಂತೆ ತಂಬುಳಿ ಮಾಡಕ್ಕೆ ಅಂತ ಹೇಳಿ ಹಂಚು ಹೋಗ್ತಾಳೆ. ಓದೋಳು ಅವ್ಳಿಗೆ ಮಾಡಕ್ ಬರ್ದೆ ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು ಇದೆಲ್ಲ ಇಟ್ಕೊಂಡು ಕೂತಿರ್ತಾಳೆ. ಮತ್ತೆ ಬಾಳೆ ಎಲೆ, ಒಂದ್ ಎಲ್ಗ ಅಂದ್ರೆ ಇದೆ ದೊಡ್ಡ ಎಲ್ಗ ಅಂತ ಹೇಳಿ ನಂತರ ಅವಳು ಕುತಂತ್ರಿ ಅವ್ರಮ್ಮ ಇದ್ದಾಳಲ್ಲ, ಅವಳು ಬಂದ್ಬಿಟ್ಟು ಆ ವಿಡಿಯೋದಲ್ಲಿ ಇರುವಂತದ್ದು ಒಂದು ಕ್ಲಿಪ್ ನ ಕೊಡ್ತಾಳೆ. ಭುಜಂದಿತ್ತು ನೋಡ್ಕೊಂಡ್ ಮಾಡು ಅಂತ ಹೇಳಿ. ಅದನ್ನ ಅಲ್ಲಿ ಇಲ್ಲಿ ನೋಡ್ತಾ ಇರ್ತಾಳೆ. ಟವರ್ ಹೋಗ್ಬಿಡುತ್ತೆ, ಮತ್ತೆ ಅಂತೂ ಇಂತೂ ಸಿಗುತ್ತೆ. ಅಲ್ಲೊಂದು ಇದ್ರ ಮೇಲೆ ಸ್ಟ್ಯಾಂಡ್ ಮೇಲೆ ಇಟ್ಬಿಟ್ಟು ಮಾಡಕ್ ಹೋಗ್ತಾಳೆ. ಆ ಮಾಡಕ್ ಹೋಗ್ತಾ ಇದ್ರೆ ಅಷ್ಟೊತ್ತಿಗೆ ಅಜ್ಜಿ ನೋಡ್ಬಿಡ್ತಾರೆ. ಯಾವ್ದೋ ಒಂದ್ ಸೊಪ್ಪನ್ನು ಎತ್ಕೋತಾಳೆ ತಂಬಳಿಗೆ. ಅದನ್ನ ನೋಡ್ಬಿಟ್ಟು ಅಜ್ಜಿ ಹಿಂಗ್ ಇಟ್ಕೊಂಡ್ ಬರ್ತಾ ಇರ್ತಾರೆ. ಮಯೂರಿ ಬರ್ತಾರೆ. ಮಯೂರಿ ಕೇಳ್ತಾಳೆ ಅಜ್ಜಿನ, ಏನ್ ಅಜ್ಜಿ ಅದು ಅಂತ. ನಿನ್ಗೆ ಗಂಡ್ ನೋಡೋಣ ಅಂತ ಹೇಳಿ. ಅಯ್ಯೋ ಅಂತ ಅನ್ಕೊಳ್ತಾಳೆ. ನೋಡು ಇದು ಹೆಂಗ್ ಬದಲಾಯಿಸೋದು, ಈಗ ಗೊತ್ತಿದ್ರೆ ಸಾಕು ಬದಲಾಗುತ್ತೆ ಅಂತ ಬದಲಾಯಿಸ್ಬಿಟ್ಟು ವ್ಯಾಯಾಮಕ್ಕೆ ಇಟ್ಬಿಡ್ತಾಳೆ. ಅಜ್ಜಿ ಇಟ್ಬಿಟ್ಟು ಅಲ್ಲಿ ಹೋಗಿರ್ತಾಳೆ. ಇವಳು ಅಂಜು ಒಂದೊಂದಾಗೊಂದಂಗೆ ಅವ್ರು ಹೇಳ್ದಂಗೆ ತಲೆ ಬಗ್ಸೋದು, ಕೈ ಎತ್ತೋದು, ಇವೆಲ್ಲ ವ್ಯಾಯಾಮಗಳು ಮಾಡ್ತಾ ಹೋಗ್ತಾಳೆ. ಮಿಕ್ಸಿಗೆ ಹಾಕಿರ್ತಾಳೆ ಸೊಪ್ಪನ್ನ, ಅದು ತಬಕ್ ಅಂತ ಹೇಳಿ ಎಲ್ಲ ಉಕ್ ಕರ್ದು ಬಿಡ್ತದೆ. ತಗೋ ಎಲ್ಲ ಧ್ವಂಸ, ಹಾಗೆ ಎಲ್ಲ ಗಲೀಜಾಗ್ಬಿಟ್ಟಿರ್ತದೆ. ಈ ಕಡೆ ಅಜ್ಜಿ ಶಾರದಾ ಜೊತೆ ಈ ಗೋಡಂಬಿ ದ್ರಾಕ್ಷಿ ಎಲ್ಲ ಕೊಟ್ಕೊಂಡ್ ತಿಂತ, ಅಯ್ಯೋ ಎಂತ ಅನ್ಯಾಯ ಆಯ್ತೆ ನಿನಗೆ. ನೋಡು ಇಲ್ಲಿ ಬಳೆ ನೋಡಿದನ್ನ ನೆನ್ಪಾಯ್ತಾ ಶಾರದಾ, ಅವತ್ತು ನೀನು ನಿನ್ನ ಮಗಳ ನಾಮಕರಣಕ್ಕೆ ಅಂತ ಬಂದಾಗ ಇದನ್ನ ಉಡುಗೊರೆಯಾಗಿ ಕೊಟ್ಟಿದ್ದೆ. ಎಷ್ಟು ಚೆನ್ನಾಗಿದ್ದೆ ನೀನು, ಸುಂದರವಾದ ಸಂಸಾರ, ಸುಂದರವಾದ ಮಗು, ಗಂಡ, ಯಾವ ದೃಷ್ಟಿ ಬಿದ್ಬಿಡ್ತೇವೆ. ಇದಾಳೆ ಪಾಪಿ ಅಲ್ಲೇನೆ ನಿಮ್ಮನೇಲೆ, ಗೊತ್ತಾಗ್ಬಿಟ್ರೆ ಜುಟ್ಟಿಟ್ಕೊಂಡು ಜುಮ್ ಅನ್ನಿಸ್ತೀರ ನೀವು ಎಲ್ಲ. ಶ್ರವಣ್ಣು ಅಜಿತು ಮಾಡದೇ ಇರೋ ಕೆಲಸ ನೀವು ಮಾಡ್ತೀರ, ಖಂಡಿತ ಗೊತ್ತಾಗ್ಬೇಕು. ಬಣ್ಣ ಬಯಲಾಗ್ಬೇಕು ಅಂದ್ರೆ ನಿಮ್ಮಿಂದನೇ ಆಗ್ಬೇಕು. ಈ ದೇವಿಯಾನಿ ಮತ್ತೆ ಅವಳ ಮಗಳದು ಜುಟ್ಟಿಡ್ದು ಆಚೆಗೆ ಹಾಕ್ಬೇಕು ನೀವು, ಅವರೇ ಕೊಲೆಗಾತಿರು. ಸರಿ, ಈ ಕಡೆ ಪಾಪ ನಿಂತ್ಕೊಳ್ತಾರೆ ಅಜ್ಜಿ. ಅಷ್ಟರಲ್ಲಿ ಇವಳು ಬರ್ತಾಳೆ ಭೂಮಿ. ಎಲ್ಲದಕ್ಕೂ ಅವಳೊಬ್ಳು ಸಹಾಯ ಅಲ್ಲ. ಏನಂಜು ಇದು ಇಷ್ಟೆಲ್ಲ ಚೆಲ್ಲಿದ್ಯಾ, ಏನಿಲ್ಲ ತಂಬುಳಿ ಮಾಡಕ್ ಹೇಳಿದ್ರು ಅಜ್ಜಿ ಅದಕ್ಕೆ ಅಂತಾಳೆ. ಅಂತ ಮಾಡ್ತಾಳೆ. ಎಲ್ರು ಊಟಕ್ಕೆ ಕೂತ್ಕೋತಾರೆ. ಊಟಕ್ಕೆ ಕೂತ್ಕೊಂಡ್ಮೇಲೆ ಆ ತಂಬುಳಿನ ತಂದಾಗದಾಗ ಅಜ್ಜಿ ಅಮೃತ ಇದ್ದಂಗಿದೆ. ಈ ತಂಬುಳಿ ಮಾಡಿದ ಕೈಗೆ ರಿಂಗ ಹಾಕ್ಬೇಕು. ಅದಕ್ಕೆ ಇವಳು ಅಂಜು ಬಂದ್ಬಿಟ್ಟು, ಹಾಕಿ ನನಗೆ ರಿಂಗ ಅಂತಾಳೆ. ನಿಮ್ಗೆ ಯಾಕೆ ಹಾಕ್ಲಿ, ಇದನ್ ಮಾಡಿರೋ ಮನಸ್ವಿನಿಗೆ ಹಾಕ್ತೀನಿ. ಹಾಗೆ ನಿಂತಿರ್ತಾಳೆ ಮನಸ್ವಿನಿ. ನಿಂತಿದ್ರೆ ಅಂದ್ರೆ ಭೂಮಿ ಎಲ್ರು ತಟ್ಟೆಗೂ ತಂಬುಳಿ ಬಡ್ಸು ಅಂತಾಳೆ. ಬಡ್ಸ್ಕೊಂಡ್ ಬರ್ತಾರೆ. ಬಡ್ಸ್ಕೊಂಡ್ ಬಂದ್ಮೇಲೆ ರಾಧಾಗೂ ಕೂಡ ಬಹಳ ಖುಷಿ ಆಗುತ್ತೆ ಪಾಪ ಅದನ್ನ ನೋಡಿ. ಎಲ್ಲ ಖುಷಿಯಾಗಿರ್ತಾರೆ. ಎಲ್ಲ ತಂಬುಳಿ ಪ್ರತಿಯೊಂದು ಅಡ್ಗೆನೂ ಕೂಡ ಆಡಿ ಆಡಿ ಹೊಗಳ್ತಾರೆ ಅಜ್ಜಿ. ಎಷ್ಟು ಚೆನ್ನಾಗ್ ಮಾಡಿದೀಯ ತಾಯಿ, ತುಂಬಾ ಚೆನ್ನಾಗ್ ಮಾಡಿದ್ವಿ ಕಣೆ, ನಿಜಕ್ಕೂ ಪುಣ್ಯ ಮಾಡಿದಾನೆ ಅಜಿತನ. ಏನಾದ್ರೂ ಇಂತ ಹೆಂಡತಿ ಕಟ್ಕೊಬಿಟ್ಟಿದ್ರೆ ಎಷ್ಟು ಪುಣ್ಯ ಮಾಡ್ತಿರ್ತಾನೋ ಅಂತ ಹೇಳ್ತಾರೆ. ನಂತರ ಸಂಗೀತ ಇದ್ದವರು, ಏನು ಇಷ್ಟೊಂದು ಹೋಗ್ತಾ ಇದಾರಲ್ಲ ನಮ್ಮ ಅತ್ತೆ, ಹಾಗೆ ನೋಡ್ತಾ ಇರಿ ಅಕ್ಕ ಅಂತಾರೆ. ಯಾಕೆಂದ್ರೆ ತಂಬುಳಿ ಮಾಡಿದ್ದು ಭೂಮಿ ಅಲ್ವಾ, ಅದ್ ಹಾಕೊಂಡು ಚಪ್ಪರ್ಸ್ಕೊಂಡು ಊಟ ಮಾಡ್ತಾರೆ. ಅಮೃತ ಇದ್ದಂಗಿದೆ ಕಣೆ ಅಂತ ಹೇಳಿ. ಅದನ್ನ ನೋಡಿ ಇವಳು ಅಂಜು ಖುಷಿ ಪಡ್ತಾಳೆ, ನಾನೇ ಮಾಡಿದ್ದು ಅಂತ ತಿಳ್ಕೊಬಿಡ್ತಾರೆ ಅಂತ ಹೇಳಿ. ಆದ್ರೆ ಆಲ್ರೆಡಿ ಅವ್ರು ಆಗ್ಲೇ ನೋಡೇ ಇರ್ತಾರೆ, ನಿಜವಾಗಿ ಲೈವ್ ಆಗಿ ನೋಡಿರ್ತಾರೆ ಭೂಮಿ ಮಾಡ್ತಾ ಇರೋದನ್ನ. ಹಂಗಾಗಿ ಅಜ್ಜಿಗೆ ಪಕ್ಕ ಭೂಮಿನೇ ಮಾಡಿರೋದು ಅಂತ ಗೊತ್ತು. ಹಾಗಾಗಿ ತಕ್ಷಣ ಅವಳ ಮಾತಿಗೆ ತಿರುಗೇಟು ಕೊಟ್ಟು ಇದನ್ನ ಬಹುಮಾನ ಕೊಡ್ಬೇಕಾಗಿರೋದು ಮನಸ್ವಿನಿಗೆ ಅಂತ ಹೇಳಿ ಒತ್ತಿ ಒತ್ತಿ ಹೇಳ್ತಾರೆ. ಈ ಕಡೆ ಈ ದೇವಿಯನ್ನು ಇದೆಲ್ಲ ನೋಡ್ತಾ ಇರ್ತಾಳೆ. ಪಾಪಿ ನೋಡಿ, ಅವಳು ಒಬ್ರನ್ನೂ ಬಿಡೋದಿಲ್ಲ. ಯಾವತ್ತು ಅವಳು ಅಂತ್ಯ ಆಗ್ತಾಳೋ ಅನ್ಸ್ಬಿಟ್ಟದೆ. ಎಲ್ರನ್ನೂ ಕೂಡ ಕೊಲೆ ಮಾಡೋ ಸಂಚಿಗೆನೇ ಹೋಗ್ತಾಳೆ. ಇಲ್ಲಾಗ್ಲೇ ಅವನು ಭದ್ರಂಗ್ ಹೇಳಿ ಭೂಮಿಗೆ ಅವಳನ್ನ ಕೊಲೆ ಮಾಡ್ಬೇಕು ಅಂತ ಸಂಚು ಹೂಡಿರ್ತಾಳೆ.
ಭೂಮಿ ಯಾವಾಗ ಸಹಾಯ ಮಾಡ್ತಾಳೋ ಅಷ್ಟರಲ್ಲಿ ಇಲ್ಲಿ ಅವಮಾನ ಮಾಡ್ತಾ ಇರ್ತಕ್ಕಂಥ ಅಜ್ಜಿನ ಮತ್ತೆ ಶಾರದನ್ನ ಏನಾರ ಪಾಪ ಶಾರದ ಸುಮ್ಮನೆ ಕೂತಿದೆ, ಇವ್ರಿಗೇನು ಏನಾರ ಮಾಡ್ಬೇಕು ಅಂತ ಹೇಳಿ ಭದ್ರನ್ಗಾಗ್ಲೇ ಸುಪಾರಿ ಕೊಡಕ್ ಹೋಗ್ತಾರೆ. ಅಷ್ಟೊತ್ತಿಗೆ ಭದ್ರ ಫೋನ್ ಮಾಡ್ತಾನೆ. ಭದ್ರ ಫೋನ್ ಮಾಡಿದಾಗ ಏನ್ ಮಾಡಿದ್ರು ಕೂಡ ಅವುಗಳೇ ಸಿಗ್ತಾ ಇಲ್ಲ, ಒಪ್ತಾ ಇಲ್ಲ ಆವಾಡಿದ್ರು ಅಂತ ಅಂದಾಗ ಅದಿರ್ಲಿ ಅದಾಗೇನೆ, ಆದ್ರೆ ನಾನು ಇನ್ಯಾವುದೋ ಒಪ್ಪಿಸ್ತೀನಿ, ನೀನ್ ಅದನ್ನ ಮಾಡ್ಬೇಕು ಅಂತ ಹೇಳ್ತಾಳೆ ಪಾಪಿ. ಇಲ್ಲಾಗ್ಲೇ ಪಾಪ ಅಜ್ಜಿಗೂ ತತ್ತಾ ಇದ್ದಾಳೆ ಕುತ್ತನ್ನ. ಅವಳ ಕಣ್ಣಿನ ದೃಷ್ಟಿಗೆ ಯಾರು ಕೂಡ ಬೀಳೋ ಹಾಗಿಲ್ಲ ಬಿಡಿ, ಖಂಡಿತವಾಗ್ಲು. ತಕ್ಷಣ ನಿಜಕ್ಕೂ ಇವಳೊಂದು ದುಷ್ಟತನ, ಇವಳ ಏನು ಇಲ್ಲಿವರೆಗೂ ಕೂಡ ಅನ್ಯಾಯ ಮಾಡ್ತಾ ಬಂದಿದ್ದಾಳೆ ಅದನ್ನ ಮೊದಲು ಬಯಲ್ಗೆಳಿಬೇಕು. ಸ್ವಲ್ಪನಾದ್ರೂ ಅವಳದು ಸಿಗಾಕೋಬಾರ್ದ. ಅಜಿತ ಪ್ರಯತ್ನ ಪಟ್ಟ ಆಗ್ಲಿಲ್ಲ. ಈ ಕಡೆ ಶ್ರವಣ್ಣು ಸ್ವಲ್ಪ ಅನುಮಾನಿಸ್ತಾ ಸುಮ್ಮನೆ ಆಗ್ಬಿಟ್ಟ. ಇನ್ನು ಅವಳು ಬಂದ್ಲು ಅಶ್ವಿನಿ ಅನ್ನೋಳು, ಅವಳು ಹೇಗಾದ್ರೂ ಮಾಡಿ ಅವಳನ್ನ ಬಯಲಿಗೆ ತರ್ಬೋದಿತ್ತು, ಆದ್ರೆ ಅವಳು ಎದ್ರಿಕೊಂಡು ಹಿಂದಿಂದ ಹೋದ್ಲು. ಅನಂತರ ಶಾರದಾನ ನೋಡ್ಬಿಟ್ಟು ಅಜ್ಜಿ, ಅಯ್ಯೋ ಪಾಪ ಶ್ರವಣ ಎಂತ ಮುದ್ದಿನಂತ ಹೇಳ್ತೀನೋ, ಪಾಪ ಆದಷ್ಟು ಬೇಗನೆ ಒಳ್ಳೇದಾಗ್ಲಿ ಕಣೋ, ಬೇಗನೆ ಅವಳಿಗೆ ಮರ್ತೋಗಿರೋದೆಲ್ಲ ನೆನಪಿಗೆ ಬಂದು ಒಳ್ಳೇದಾಗ್ಲಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ. ಈ ಕಡೆ ಭದ್ರನಿಗೆ ಏನೇನ್ ಮಾಡ್ಬೇಕು ಅಂತ ಹೇಳಿ ಪ್ಲಾನ್ ಒಪ್ಪಿಸ್ತಾಳೆ ಕೊಲೆಗಾತಿ. ಅವಳು ಅವಳ ಮಗಳು ಇಬ್ರು ಅದೇ ಅಲ್ವಾ, ಇಬ್ರು ನಿಂತಿರ್ತಾರೆ. ನಿಂತ್ಕೊಂಡೆಲ್ಲ ಒಪ್ಪಿಸ್ತಾ ಇರ್ತಾರೆ. ಪಾಪ ಅಜ್ಜಿಗೂ ಕೂಡ ಇಂಥ ಸಂಕಟ ತರ್ತಾ ಇದ್ದಾಳಲ್ಲ ಅನ್ನಂತ ನೋವಾಗತ್ತೆ. ಈ ಕಡೆ ನಚಿನೂ ಕೂಡ ಮುಗ್ಧವಾಗಿ ನಂಬಿಟ್ಟಿದ್ದಾನೆ. ಇಡೀ ಮನೆಯವರು ನಂಬಿದ್ದಾರೆ ಬಿಡಿ, ಅವರೊಬ್ಬರೇ ಅಲ್ಲ. ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ. ಎಲ್ರಿಗೂ ಕೂಡ ಅನಂತ ಧನ್ಯವಾದಗಳು.